ಪ್ರಪಂಚ ಪರ್ಯಟನೆ 2050ಕ್ಕೆ ನಮ್ಮ ಜನಸಂಖ್ಯೆ ಸುಮಾರು 190 ಕೋಟಿ ಆಗುವ ಸಂಭವವಿದೆ. ಫಲವತ್ತಾದ ಭೂಮಿಯನ್ನು ನಾವು ಉಳಿಸ್ಕೊಂಡಾಗ ಮುಂದೆ ಆಹಾರ ಭದ್ರತೆ, ಇಂಧನ ಭದ್ರತೆ ಮತ್ತು ಪಶು ಆಹಾರಗಳ ಭದ್ರತೆಗೆ ಮತ್ತು ಅಲ್ಲಿರುವಂತ ಪಕ್ಷಿ ಪ್ರಾಣಿಗಳ ಜೈವಿಕ ವೈವಿಧ್ಯತೆ ಬಹಳಷ್ಟು ಕಷ್ಟ ಆಗ್ತದೆ. ये किसान हित ही देश हित है ऐसा मानकर चलते हैं। ये कर्नाटक राज्य सरकार से मैं यही विनम्र प्रार्थना करता हूं, ये कानून जिद में मत जाओ, आप किसान हित के लिए सोचो। कानून वापस लेने के लिए भारतीय किसान संघ के अध्यक्ष नाते मैं डिमांड कर रहा हूं। मंच पर विराजमान सभी को नमस्कार करते हुए ಇವತ್ತಿನ ನನ್ನೆಲ್ಲ ಭಾರತೀಯ ಕಿಸಾನ್ ಸಂಘ ಎಲ್ಲ ರೈತಾಪಿ ವರ್ಗಕ್ಕೆ ನಮಸ್ಕರಿಸಿ ಇವತ್ತು ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ನಾನು ಹೆಚ್ಚಿಗೆ ಮಾತನಾಡಲು ಹೋಗೋದಿಲ್ಲ. ಇದು ಬ್ರಿಟಿಷ್ ಆ್ಯಕ್ಟ್ ಬಿಟ್ಟು ಹೋದ ಬ್ರಿಟಿಷ್ ಆ್ಯಕ್ಟ್ ನಮ್ಮ ಬ್ರಿಟಿಷರು ಏನು ಈಗ ಅದಾರ ಅವ್ರು ಮಾಡ್ತಾ ಇದ್ದಾರೆ. ಇದು ಯಾರು ರಾಜಕಾರಣಿಗಳು ಇದನ್ನು ಮಾಡ್ತಾ ಇಲ್ಲ. ಈಗೇನು ಬ್ಯೂರೋಕ್ರಾಟ್ಸ್ ಕೂತಿದಾರ ಅವ್ರು ನಮ್ಮನ್ನು ಹಾದಿ ತಪ್ಪಿಸ್ತಾರೆ. ಅಲ್ಲಿ ಕೂತವ್ರು ನಮ್ಮ ರಿಪ್ರೆಸೆಂಟೇಟಿವ್ನೇ ಇರ್ತಾನೆ, ಒಳ್ಳೆಯವರಂತ ಆರಿಸಿ ಕಳಿಸಿರ್ತೀರೋ ಅವ್ರ ಕೈಲೇ ಇದನ್ನು ಮಾಡಿಸ್ತಾ ಇದ್ದಾರೆ. ಅವ್ರ ಮೇಲೆ ನಾವು ಒಂದು ನಿಗಾ ಇಡಬೇಕಾಗಿದೆ. ಇವತ್ತು ಯಾವ ರೀತಿ ಬಿಜಾಪುರದಿಂದ ವಕಫ್ ಹೋರಾಟ ಸ್ಟಾರ್ಟ್ ಆಯಿತು. ವಕಫ್ ಹೋರಾಟ ಅದು ಇಸ್ಲಾಮಿಕ್ ಲಾ, ಪರದೇಶದ್ದು. ಇದು ಬ್ರಿಟಿಷರದ್ದು, ಇದು ಪರದೇಶದ್ದು. ಅದನ್ನು ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಜಾಪುರ ಒಂದೇ ಒಂದು ಊರಲ್ಲಿ 1500 ಎಕರೆ, ಒಂದೇ ಹಳ್ಳಿಯಲ್ಲಿ 1500 ಎಕರೆ ವಕಫ್ ಬೋರ್ಡಿಗೆ ಜಮೀನನ್ನು ತಗೊಂಡಿದ್ರು, ಭೂ ಸ್ವಾಧೀನ. ಅದಕ್ಕೆ ಇದೇ ರೀತಿ ಇವರು ಒಂದು ಹೊಸ ಸ್ಲೋಗನ್ ಹಾಕಿ ಬ್ರಿಟಿಷರು ಬಿಟ್ಟು ಹೋದಂಥ ಇವ್ರು ಏನಿದ್ದಾರೆ ಆ ದಶೆಯೊಳಗೆ ಸಾಕ್ತಾ ಇದ್ದಾರೆ. ನಮ್ಮ ನಿರಂತರ ಇದು ನಡೀದೇ, ಇದು ನಮ್ಮ ಮೇಲೆ ದಬ್ಬಾಳಿಕೆ ನಡೀದೇ, ಇದು ರೈತರ ಮೇಲೆ ಅದು ನಿರಂತರ ಇರುವುದು ಅನಿವಾರ್ಯ. ನಾವು ಹೋರಾಟ ಮಾಡಲೇಬೇಕಾಗಿತ್ತ. ಉತ್ತರ ಕೇಳಿದ್ರೆ ನಿರುತ್ತರ, ಯಾರನ್ನ ಉತ್ತರ ಇರಂಗಿಲ್ಲ. ನಾವು ಇದೆಲ್ಲ ಮಾಡಲೇಬೇಕಾದಂಥ ಒಂದು ಪರಿಕ್ರಮ ಕಂಟಿನ್ಯೂಸ್ ಆಗಿ ನಡೆಯುವಂಥ ಈ ಒಂದು ಕ್ರಿಯೆ. ನಾವು ರೈತರು ಈಗ ಮೊದಲಿನ ಹಾಗೆ ಸುಮ್ಮನೆ ಕೂರುವಂಗಿಲ್ಲ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹೇಳಿದಾರ ಯಾವ ರೀತಿ ಒಂದು ಇರಿಗೇಷನ್ ಸ್ಕೀಮ್ ಆಗುತ್ತೆ ನಮ್ಮಲ್ಲಿ. UKP ಆಗಿದೆ, ತುಂಗಭದ್ರಾ ಆಗಿದೆ, ಮೇಕೆದಾಟು ನಡೀತಾ ಇದೆ. ಎಲ್ಲ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಾರ. ರೈತರ ಜಮೀನಿನಲ್ಲಿ ಹಾಕ್ತಾರ. ರೈತ ನೀರಾವರಿ ಆಗುತ್ತೆ ಅಂತೇಳಿ ಪರ್ಮಿಷನ್ ಕೊಡ್ತಾರ, ಹಟ್ಟಿ ಹೋಗ್ತಾರ. ಆಮೇಲೆ ಅವಾಗ ದುಡ್ಡು ಬರೋದಿಲ್ಲ, 4-1 ಆಗೋದಿಲ್ಲ, 6-1 ಆಗೋದಿಲ್ಲ, ಏನೂ ಆಗೋದಿಲ್ಲ. ಅದಕ್ಕೆ ಹೆಸರು ಮಾತ್ರ ಭಗೀರಥ ಅಂತ ಬರುತ್ತೆ. ನೀರಾವರಿ ಹೋರಾಟಗಾರ ನೀರಾವರಿ ಮಾಡಿದೆ ಅಂತೇಳಿ ಹೇಳ್ಕೊತಾರ. ಅದರೊಳಗೆ ದುಡ್ಡು ತಿಂತಾರ, ಕಮಿಷನ್ ತಿಂತಾರ, ಅಧಿಕಾರಿಗಳಿರ್ತಾರ, ಎಲ್ಲರೂ ಇರ್ತಾರ. ಆದ್ರೆ ರೈತನ ಹೆಸರು ಎಲ್ಲಿ ಬರೋದಿಲ್ಲ, ಉಲ್ಲೇಖ ಆಗೋದಿಲ್ಲ. ಸ್ಯಾಕ್ರಿಫೈಸ್ ಮಾಡುವ ರೈತ. ಅದಕ್ಕೆ ಮುಂದಿನ ನಾನು ಹೆಚ್ಚಿಗೆ ಮಾತನಾಡಲು ಇಚ್ಛೆ ಪಡೋದಿಲ್ಲ. ಈಗಾಗಲೇ ನಾವೆಲ್ಲರೂ ಎಚ್ಚೆತ್ತುಕೊಂಡು ಯಾವ ರೀತಿ ವಕಫ್ ಹೋರಾಟವನ್ನು JPC ಚೇರ್ಮನ್ ಬಂದರು ದೆಹಲಿಯಿಂದ ಬಿಜಾಪುರಕ್ಕೆ ಬಂದು ಅಹೋರಾತ್ರಿ ಹೋರಾಟವನ್ನು ಮಾಡಿದ್ದೀವಿ. ಅದೇ ರೀತಿ ಯಾವುದೇ ರೈತರಿಗೆ ಈಗಾಗಲೇ ಹೇಳಿದರು, 1 ಇಂಚ್ ಮಣ್ಣು ತಯಾರಾಗಬೇಕಾದ್ರೆ 500 ವರ್ಷ ಬೇಕು. 500 ವರ್ಷ ಆದಮೇಲೆ 1 ಇಂಚು ಫಲವತ್ತಾದ ಭೂಮಿ ತಯಾರಾಗುತ್ತೆ. ನಾವು ದೊಡ್ಡಬಳ್ಳಾಪುರದೊಳಗೆ ಹೋರಾಟವನ್ನು 1118ನೇ ದಿನಕ್ಕೆ ನಾವು ಹೋಗಿದ್ದೀವಲ್ಲ. ಹೋಗಿ ಆ ಹೋರಾಟ 1200 ಎಕರೆ ಹೌದಲ್ಲ ಸರ್, ಅಲ್ಲೇ ದೇವನಹಳ್ಳಿಯಲ್ಲಿ ಅಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಅದು ಕ್ಯಾನ್ಸಲ್ ಆಯಿತು. ಈ ರೀತಿ ಹೋರಾಟಗಳ ನಡೆದಿದೆ. ನಮ್ಮಲ್ಲಿ ಬಿಜಾಪುರದಲ್ಲೂ 1200 ಎಕರೆ ಇವತ್ತು ತಿಡುಗುಂದಿ ಅಂತ ಸೋಲಾಪುರ ಮತ್ತು ಬಿಜಾಪುರ ಹೈವೇ ಇದರಲ್ಲಿ ತಗೊಳ್ತಾ ಇದ್ದಾರೆ. ಅಲ್ಲಿ ಯಾಕಂದ್ರೆ ಅಲ್ಲಿ MLAಗಳು ಲ್ಯಾಂಡ್ ತಗೊಂಡಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ತಗೊಂಡಿದ್ದಾರೆ, ಮಾರ್ವಾಡಿಗಳು ತಗೊಂಡಿದ್ದಾರೆ, ಶ್ರೀಮಂತರು ತಗೊಂಡಿದ್ದಾರೆ. ಅವರೆಲ್ಲರೂ ಪ್ಲ್ಯಾನ್ ಮಾಡಿ ಒಟ್ಟರು ಕೂಡಿ ಅದನ್ನು ಈ ರೀತಿ ಏನು ಮಾಡ್ಬೇಕು ಅನ್ನೋದು ಅಲ್ಲಿ ಒಂದು ಪ್ರಾಜೆಕ್ಟ್ ತರ್ತಾರೆ. ಅದಕ್ಕೆ ಸಾಕಷ್ಟು ರೈತರಿಂದ ಇವತ್ತು ಹಿಂದುಳಿದ ಪ್ರದೇಶ ಇದೆ. ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು,
ಬೆಂಗಳೂರೊಳಗೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಅಡ್ಡಾಡಕ್ ಹೋಗಕ್ ಆಗ್ತಾ ಇಲ್ಲ. ಕೋಲಾರದೊಳಗ ಕುಡಿಯೋ ನೀರು ಅಂದ್ರೆ ಡ್ರೈನೇಜ್ ನೀರು ರೀಫಿಲ್ಟರ್ ಮಾಡು ಕುಡಿಯುವಂತ ಪರಿಸ್ಥಿತಿ ಬಂದೈತಿ ನಮಗೀಗ. ಒಳ್ಳೆ ನೀರು ಸಾಕಷ್ಟು ಇದೆ, ನೀರು ಹಿಡ್ಕೊಂಡು ಒಳ್ಳೆ ನೀರನ್ನ ನಮ್ಮ ಕೃಷಿಗಾಗಿರ್ಬೋದು, ಕುಡಿಯೋದಕ್ಕೆ ಇರಬಹುದು, ಈ ಎಲ್ಲ ಕಾರ್ಯಕ್ರಮವನ್ನು ಮಾಡುವ ಸಲುವಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. ಈ ನಿರ್ಣಯಗಳು ಒಳ್ಳೆಯ ನಿರ್ಣಯಗಳದಾವ. ಮತ್ತೆ ಏನಾದರೂ ಮತ್ತೆ ನಿರ್ಣಯಗಳನ್ನ ಇನ್ಕ್ಲೂಡ್ ಮಾಡ್ಬೇಕಾದ್ರೆ ನಾವು ಭಾರತೀಯ ಕಿಸಾನ್ ಸಂಘ ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, ಅದನ್ನ ಭಾರತ ಸರ್ಕಾರಕ್ಕೂ ನಾವು ಕಳಿಸೋ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ನಮ್ಮನ್ನ ಉದ್ದೇಶಿಸಿ ಸುಮಂಗ್ಲಮ್ಮ ಅವರೊಂದು 5 ನಿಮಿಷ ಮಾತಾಡ್ತಾರೆ. ನಮ್ಮ ಸಂಸ್ಥೆ ವತಿಯಿಂದ ನಾವು ರೈತರಿಗೋಸ್ಕರ ಏನೆಲ್ಲ ಸ್ಟೆಪ್ಸ್ ಮತ್ತು ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಅಷ್ಟು ಮಾತ್ರ ನಾನು ಇಲ್ಲಿ ತಿಳಿಸೋ ಸಲುವಾಗಿ ಬಂದಿದ್ದೀನಿ. ಸೊ ಈಗ ನಾವು ಸಮನ್ವಯ ಟ್ರಸ್ಟ್ ಅಂತ ಹೇಳಿ 2011ರಲ್ಲಿ ಶುರು ಮಾಡಿ ಈಗ ರಾಜ್ಯದಲ್ಲಿ ಎಲ್ಲ ಕಡೆ IIT, GTTC, NRLM ಎಲ್ಲ ಇಲಾಖೆಗಳ ಜೊತೆಗೂ ಗೂಡಿಸ್ಕೊಂಡು ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮತ್ತು ಸಾಕಷ್ಟು ರೈತರಿಗೆ ಮಾರ್ಕೆಟ್ ವ್ಯವಸ್ಥೆಯನ್ನು ಪ್ರಾಕ್ಟಿಕಲಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಸಾಕಷ್ಟು ಜನಕ್ಕೆ ನಾವು ಡೈರೆಕ್ಟಾಗಿ ಮಾರ್ಕೆಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಫಾರ್ಮ್ ಗೇಟಲ್ಲೇ ಬಂದು ಪಿಕ್ ಮಾಡಿ ತೊಗೊಂಡೋಗೋದಕ್ಕೆ. ಈಗ ಅದನ್ನು ಮುಂದಿನ ಹಂತಕ್ಕೆ ಈಗ ಬಂದು ನಾವು ಅದಕ್ಕೆ ಆದಂಥ ಫಿಸಿಕಲ್ ಮತ್ತು ಅಂದರೆ ಈಗ ಹಿರಿಯೂರ ಹತ್ರ ಒಂದು ಅಕ್ಷಯ ಫುಡ್ ಪಾರ್ಕ್ ಅಂತ ಇದೆ, ಅದರ ಜೊತೆ ನಾವು ಒಂದು MOU ಮಾಡಿಕೊಂಡು ಈಗ ನಾವು ಅಲ್ಲೊಂದು ದೊಡ್ಡ ಕಲೆಕ್ಷನ್ ಪಾಯಿಂಟ್ ಥರ ಮಾಡಿಕೊಂಡು ತದನಂತರ ಹಬ್ಸ್ ಆ್ಯಂಡ್ ಸ್ಪೈಕ್ಸ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜಾಗ್ರಫಿಕಲ್ ಕಂಡೀಷನ್ ಬೇಸಿಸ್ ಮೇಲೆ 8 ಡಿವಿಷನ್ ಏನು ಮಾಡಿದ್ದಾರೆ, ಆ 8 ಡಿವಿಷನಲ್ಲಿ ಒಂದು ಕಲೆಕ್ಷನ್ ಸೆಂಟರ್ಸ್ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ಕಲೆಕ್ಷನ್ ಸೆಂಟರ್ ಅಂದರೆ ಇಂಟಿಗ್ರೇಟೆಡ್ ಕಲೆಕ್ಷನ್ ಸೆಂಟರ್, ಅಂದರೆ ಅದು ಅದರಲ್ಲಿ ಪ್ರಾಸೆಸಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, R&D ಇರ್ಬೋದು, ಮತ್ತು ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡಿಹೈಡ್ರೇಟಿಂಗ್ ಯೂನಿಟ್, ಪ್ರಾಸೆಸಿಂಗ್ ಲಾಸ್ ಗ್ರೇಡ್ ಇದನ್ನು ನಾವು ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಪ್ರಾಸೆಸ್ ಮಾಡುವಂಥ ಎಲ್ಲ ಇಂಟಿಗ್ರೇಟೆಡ್ ಒಂದು ಕಲೆಕ್ಷನ್ ಪಾಯಿಂಟನ್ನು ನಾವು ಶುರು ಮಾಡಬೇಕು ಅಂತ ಹೇಳಿ ಈಗ ಅಕ್ಷಯ ಫುಡ್ ಪಾರ್ಕ್ ಹಿರಿಯೂರು ಇಂದ ಶುರು ಮಾಡಲಿಕ್ಕೆ, ಮತ್ತು ಈಗ ಅಪಾರ್ಟ್ಮೆಂಟ್ಗಳಿಗೆ ಡೈರೆಕ್ಟಾಗಿ ಫಾರ್ಮರ್ಸ್ ಏನು ಬೆಳೀತಾರೆ ಅದನ್ನು ತಲುಪಿಸೋ ಸಲುವಾಗಿ ಈ ಒಂದು ಇನಿಷಿಯೇಟಿವ್ನ ನಾವು ತಗೊಳ್ತಾ ಇದ್ದೀವಿ. ಸೊ ಇದಕ್ಕೆ ಸಮನ್ವಯ group.org ಅಂತ ಹೇಳಿ ನೀವು ವೆಬ್ಸೈಟಲ್ಲಿ ಹೋದರೆ ನೀವು ನಿಮ್ಮ ಒಂದು ಕ್ವೈರಿನಲ್ಲಿ ಹಾಕಿದ್ರೆ ನಾವು ರೆಸ್ಪಾಂಡ್ ಮಾಡ್ತೀವಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂತಹ ಅಗ್ರೋನಮಿ ಸರ್ವೀಸಸ್ ಎಲ್ಲ ಬೇಕು ಅಂದರೆ ನಾವು IIT ಜೊತೆಗೆ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ಅನ್ನೋ ಒಂದು ಸಂಸ್ಥೆ ಜೊತೆಗೆ ಎಲ್ಲ ರಿಟೈರ್ಡ್ ನಮ್ಮ ಹರಣಿಕುಮಾರ್ ಸರ್ ಅಂತ ಪ್ರೊಫೆಸರ್ಸ್ ಎಲ್ಲ ಅಲ್ಲಿ ಮೆಂಬರ್ಸ್ ಇದ್ದಾರೆ. ಸೊ ಅವರು ನಿಮಗೆ ಯಾವುದೇ ಬೆಳೆ ಬಗ್ಗೆ ಇರ್ಬೋದು, ಕ್ರಾಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು, ನಿಮಗೆ ಏನೇ ಸಹಾಯ ಸಲಹೆ ಸೂಚನೆಗಳನ್ನು ಬೇಕು ಅಂತ ಹೇಳಿದ್ರೆ ಅಗ್ರೋನಮಿ ಸರ್ವಿಸಸ್ ಬಗ್ಗೆ, ವೆಟರ್ನರಿ ಸರ್ವಿಸಸ್ ಬಗ್ಗೆ ಅವರು ಕೊಡಲಿಕ್ಕೆ ಸಾಕಷ್ಟು ನುರಿತ ತಂತ್ರಜ್ಞರು ನಮ್ಮಲ್ಲಿದ್ದಾರೆ. ಸೊ ಅವರು ಬಂದು ನಿಮ್ಮ ಜಮೀನಿಗೆ ಬಂದು ನೇರವಾಗಿ ನಿಮಗೆ ಸಲಹೆ ಸೂಚನೆಗಳನ್ನ ನೀಡಲಿಕ್ಕೆ ಯಾವಾಗಲೂ ಸದಾ ಸಿದ್ಧರಾಗಿದ್ದಾರೆ. ಸೊ ಹಾಗಾಗಿ ತಾವುಗಳು ಇದರ ಸದುಪಯೋಗ ಪಡ್ಕೊಂಡು ನಾವು ಎಲ್ಲರೂ ಅಂದರೆ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿ, ಒಂದಾಗಿ ಬೆಳೆಯೋಣ ಅಂತ ನಾವು ಈ ಒಂದು ಏನು ಭೂ ಸ್ವಾಧೀನದ ಜೊತೆಗೆ ಎಲ್ಲ ರೀತಿಯಿಂದನೂ ನಾವು ಒಟ್ಟುಗೂಡೋಣ, ಈ ಒಂದು ವಿಷಯನೂ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಸರ್ಕಾರದ ಗಮನಕ್ಕೆ ತಂದು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅಷ್ಟು ಪಾಲಿಸಿ ಚೇಂಜಸಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಕೇಳ್ಕೊಳ್ತಿದ್ದೀನಿ. ಈಗ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಸಾಯಿ ರೆಡ್ಡಿಜಿ ಅವರು ಭಾರತೀಯ ಕಿಸಾನ್ ಸಂಘ ನವದೆಹಲಿ, ಇವರು ನಮ್ಮನ್ನು ಉದ್ದೇಶಿಸಿ ಈ ಸಮಾರೋಪ ಸಮಾರಂಭದ ಭಾಷಣವನ್ನು ಮಾಡಲಿದ್ದಾರೆ. ನಾನು ಅವರನ್ನು ವೇದಿಕೆ गो माता की जय जवान। अभी ऐसा सबको आपको देखे तो बहुत टाइड हो गया ऐसा दिख रहा है हम आपका चेहरा।
अभी 3-4 घंटे से 10 बजे से कुछ लोग बैठे हैं, पर आज बहुत अच्छा एक उपलब्धि का कार्यक्रम हुआ है ऐसा मैं मानता हूँ। पूरा अपना प्रदेश कमेटी और प्रांत कमेटी सब लोग ने बहुत प्रयास किया। हमारा सीनियर पुट्टा स्वामी जी, रमेश राज जी, कोकरे जी और अपना आज तो ये कार्यक्रम के लिए डॉक्टर साहब, एडवोकेट साहब भी आया। मैं जब 1.5 महीने पहले इधर आया था, जब ऐसा बोला है ऐसा देश भर में चल रहे अलग अलग राज्यों में लैंड एक्विजिशन के बारे में एक कार्यक्रम करना, संगोष्ठी करना बोल के अखिल भारतीय स्तर पर निर्णय हुआ। उदयपुर में जो कानून के बारे में, लैंड के जो के बारे में डिक्लेरेशन भी करके किया, इसका हमारा सौभाग्य है। आज अपना बीच में किसान संघ का अखिल भारतीय कार्यकारिणी सदस्य और ये विषय देखने का जिम्मेदारी उनका है। हम किसान संघ में अलग अलग आयाम बनाया है, इसका लैंड का आयाम का भी प्रमोद चौधरी जी देख रहे हैं। ऐसा ही भारतीय एग्रो इकोनॉमिक रिसर्च सेंटर का भी उन अध्यक्ष है। गत 2 साल से रिसर्च सेंटर के माध्यम से अलग अलग राज्यों में जो लैंड गवर्नमेंट जबरदस्ती लेने के लिए प्रयास कर रहे हैं उसके बारे में भी चर्चा किया, रिपोर्ट सर्वे भी किया है। वो स्थगित करने के लिए भारतीय किसान संघ देश भर में भी बहुत अच्छा निर्णय लेकर, जो एक्चुअली आने के समय में बहुत से साइंटिस्ट लोग बोल रहे हैं फूड सिक्योरिटी क्या विषय है। अगर ऐसा लैंड शहरीकरण के नाम से अलग अलग चीज के लिए एग्रीकल्चर लैंड दिए तो फिर अपने को देश में अभी तो 140 करोड़ जनाब है। आगे के समय में अगर बढ़ने की संभावना नहीं है, बढ़ते जा रहे हैं, और इसके लिए अपने को फूड ग्रेन्स कहां से आएंगे? सेंट्रल गवर्नमेंट भी ये सोच रहे, फिर इसके लिए कानून भी लाए, पर वो कानून का पालन नहीं हो रहे। अलग कुछ पब्लिक इश्यूज के लिए कुछ रेलवे लाइन डालना है, रोड डालना है, कुछ प्रोजेक्ट इरिगेशन प्रोजेक्ट्स बनना है, उसके लिए तो ठीक है, उसको भी जो किसान का जो जमीन जाते हैं उनको जो कानून के अंतर्गत जो मुआवजा देना है, डिक्लेरेशन ऐसा देना है, वो किसान से बात करके सेटलमेंट करना है। इससे पहले तो हमको मालूम है वो निजाम सागर, श्री राम सागर प्रोजेक्ट में बीच में पहला जब होता था कम सस्ते में दाम में, बाद में एडवोकेट जाके कोर्ट में जाके 3 साल 10 साल अभी तक भी कुछ पैसा रिवार्ड लेके 50% 25% एडवोकेट लेते, बाकी पैसा किसान थे। ऐसा इसके लिए सेंटर ने कानून भी लाया, ये कि 1 टाइम सेटलमेंट, मगर वो कानून का पालन नियमित करना चाहिए। मगर दुर्भाग्य से स्टेट गवर्नमेंट ने 2013 का वो कानून का पूरा उल्लंघन करके उनका जो इच्छा है ऐसा कानून लेकर आ रहे हैं। ऐसा अलग अलग राज्यों में देखा है, आंध्र प्रदेश, तेलंगाना, हर जगह हर एक राज्य में भी वो जबरदस्ती लेने चाहते हैं। ऐसा ही लास्ट ईयर हमारा मध्य प्रदेश गवर्नमेंट में उज्जैन में, आपको मालूम है वो तो भगवान के कुंभ मेला होता है हर 12 साल के एक बार, 12 ईयर्स एक साथ कुंभ मेला होता है। कुंभ मेला समय में वो 17 गांव का जमीन किसानों ने 10,000 हेक्टेयर 1 साल के लिए फ्री मुफ्त में देते हैं। उधर कुंभ मेला होता है, लाखों लोग श्रद्धालु वहां जाते हैं, फिर बाद में 11 साल खेती कर लेते हैं। पर इस बार तो मध्य प्रदेश वो मुख्यमंत्री भी उज्जैन का था, वो MLA भी वहां के मुख्यमंत्री बनने के बाद उनको मन में विचार आया ये पूरा जमीन खुद गवर्नमेंट ले लेंगे, 20,000 रुपया खर्च करेंगे, पक्का रोड्स बिल्डिंग बनाएंगे। ये विचारधारा देखिए, हम तो बहुत प्रयास करना पड़ा, वहां जाना पड़ा, आंदोलन करना पड़ा, फिर भी नहीं सुने। पूरा केंद्र हमारा भारतीय किसान संघ अखिल भारतीय कमेटी ने निर्णय लेकर वो प्रदेश कमेटी ने पूरा उनका सहायता, किसानों तो छोटा छोटा किसानों गाँव वाले तो डर रहा है, मगर उनको सहयोग देने के कारण पूरा बड़ा 5,000 लोगों से 3,000 महिला ट्रैक्टर अलग अलग इतना कंटिन्यूशन 1 साल आंदोलन चलाना पड़ा।
मुख्यमंत्री जी अपने को समझाने के लिए प्रयास करते हैं, वो हम अच्छा सुंदर बन जाएंगे, ऐसा हो जाएंगे। अगर कुंभ मेला तो उधर अभी आने का 2028 अप्रैल में होने वाला है। अप्रैल में तो कोई बारिश का प्रॉब्लम नहीं, कुछ भी नहीं। वो उन बोलता है अगर बारिश गिरे तो पैदल चलने वाला को मुश्किल होता है, उस वास्ते हम पक्का रोड्स बना रहे। हम तो बोला है, पूछा है, स्वामी जी आते हैं बिना चप्पल के रहते हैं, वो रोड के ऊपर कैसे चलेंगे? मगर ये विचारधारा कुछ ऐसा एक मध्य प्रदेश में नहीं, अलग अलग राज्यों में हर एक मुख्यमंत्री का एक गवर्नमेंट जो है ना, किसान हित के लिए डेवलपमेंट के नाम पर वो लोगों का एक लैंड माफिया बन गया है। इसको भारतीय किसान संघ विरोध करता है। वह इतना पूरा आंदोलन करने के बाद पहली बार वो कानून पूरा वापस ले लिया है। नहीं तो पूरा ये वो जिले का नहीं, पूरा मध्य प्रदेश से किसान संघ कार्यकर्ता किसान आगे भाई बढ़ते बोले डेरा डालो, बोले तो अभी घर नहीं जाएंगे। पूरा निरंतर आंदोलन करने का निर्णय लिया जब कानून वापस लिया। ये शक्ति चाहिए। ये हमारा स्थापक दत्तोपंत ठेंगड़े जी का फोटो चित्र रखा है। ठेंगड़े जी बार बार बोलता है आंदोलन से ही, संगठन से ही शक्ति बनता है। ये जो गवर्नमेंट है ना, कोई गवर्नमेंट अपना नहीं, गवर्नमेंट ही होते हैं। ಅಧ್ಯಕ್ಷರು ತಮ್ಮ ಮನೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಇವತ್ತು ಒಂದು ಭೂಮಿ ಅಧಿಗ್ರಹಣ ಭೂ ಸ್ವಾಧೀನ ಒಂದು ಕಾರ್ಯ ನಡೀತಾ ಇದೆ ದೇಶಾದ್ಯಂತ. ಇದು ರೈತರ ಹಿತಕ್ಕಾಗಿ ಅಲ್ಲ, ಇದು ಯಾವುದೋ ಬಂಡವಾಳಶಾಹಿಗಳಿಗೆ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಈ ಭೂಮಿ ಅಧಿಗ್ರಹಣ ಏನಿದೆ ಇದೊಂದು ದೊಡ್ಡ ರೈತರಿಗೆ ಅನ್ಯಾಯ, ಇದು ಆಗಬಾರ್ದು. ಇದಕ್ಕೋಸ್ಕರ ನಾವು ದೇಶಾದ್ಯಂತ ಸಂಘಟಿತವಾಗಿ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಕಾನೂನು ತಜ್ಞರು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಗುರುತಾಕೊಂಡು ಇವತ್ತೇನು ನಿರ್ಣಯ ಮಾಡಿದೀವೋ ಅದನ್ನು ನಮ್ಮ ಜಿಲ್ಲೆಗೆ ಹೋಗಿ ಮಾಡ್ಬೇಕು. ಅದು ಸರಿ. ಇನ್ನು ಎರಡನೇದು ಸಂಘಟಿತವಾಗಿ ಹೋರಾಟ ಮಾಡಿದ್ರೆ ಏನೇನಾಗುತ್ತೆ ಅಂತ ಅವ್ರು ಉದಾಹರಣೆ ಹೇಳಿದರು. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದೇ ರೀತಿಯಾದಂಥ ಒಂದು 15,000 ಎಕರೆ ಭೂಮಿ, ಸುಮಾರು 12-13 ಗ್ರಾಮಗಳು, ಅಲ್ಲಿ 12 ವರ್ಷಕ್ಕೊಂದ್ಸಲ ಒಂದು ಕುಂಭಮೇಳ ನಡೆಯುತ್ತೆ. ಆ ಸಮಯದಲ್ಲಿ ಲಕ್ಷಾಂತರ ಜನ ಯಾತ್ರಿಕರು, ಸಾಧು ಸಂತರು ಎಲ್ಲರೂ ಬರ್ತಾರೆ. ಅವಾಗ ರೈತರೇ ಸ್ವತಃ ಆ ವರ್ಷ ಜಮೀನು ಬಿಟ್ಕೊಡ್ತಾರೆ. ಬಿಟ್ಕೊಟ್ಟಾಗ ಅವ್ರ ಕಾರ್ಯಕ್ರಮ ಮುಗಿಯುತ್ತೆ, 6 ತಿಂಗಳು ನಡೆಯುತ್ತೆ, ಮತ್ತೆ ಇವ್ರ ಮತ ಯಥಾ ಪ್ರಕಾರ ತಮ್ಮ ಜಮೀನನ್ನು ಉಳುಮೆ ಮಾಡ್ತಾರೆ. ಆದ್ರೆ ಈ ಸರ್ಕಾರಕ್ಕೊಂದು ತಲೆಗೆ ಬರುತ್ತೆ, ಯಾವುದೇ ಸರ್ಕಾರ ಇರಲಿ ಸರ್ಕಾರನೇ, ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಯಾವುದೇ ಇರಲಿ, ಅದು ಸರ್ಕಾರ ಅಂದ್ರೆ ಏನ್ ಹೇಳಿದ್ರಾಗ್ಲ ಒಂದು ಏನ್ ಹೇಳಿದ್ರು, ಅದ್ರ ಉದಾಹರಣೆ ಯಾವ್ದು ಕೊಟ್ರು? ಆನೆ ಕೊಟ್ರು. ಅದು ಆನೆ, ಅದಕ್ಕೋಸ್ಕರ ಅದ್ರ ಮೇಲೆ ಸರ್ಕಾರ ಒಂದು ಆನೆ ಇದ್ದಂಗೆ ಅದ್ರ ಮೇಲೆ ಏನ್ ಕುತ್ಕೋಬೇಕು? ಅಂಕುಶ ಇಟ್ಕೊಂಡು ಮಾಹುತ ಕುತ್ಕೋಬೇಕು. ಅದು ನಮ್ಮ ಕೆಲಸ. ಅದಕ್ಕೋಸ್ಕರ ಕಿಸಾನ್ ಸಂಘ ಉಜ್ಜಯಿನಿಯಲ್ಲಿ ನಿರಂತರ ಧರಣಿ ಮಾಡಿ 16,000 ಜನ ಸೇರಿ ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ ಅಂತ ಹೇಳಿ ನಿರಂತರ ಹೋರಾಟ ಮಾಡಿದಾಗ 15 ದಿವಸ 20 ದಿವಸ 6 ತಿಂಗಳು ಸತತವಾಗಿ ಮಾಡಿದಾಗ ಸರ್ಕಾರ ಮಣಿತು. ಎಲ್ಲ ಜಮೀನನ್ನು ಕೂಡ ಸರ್ಕಾರ ವಾಪಸ್ಸು ಅದನ್ನು ಕೊಡ್ಲಿಲ್ಲ. ಅದ್ರ ಇನ್ನೂ ಒಂದು ಕಾರಣ ಹೇಳ್ತರು, ಸಾಧು ಸಂತರ ಅಕಸ್ಮಾತ್ ಇವ್ರು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ತಾರೆ, 12 ವರ್ಷ ಆದ್ಮೇಲೆ ಯಾರು ನೋಡ್ಬೇಕು ಅದನ್ನ? ಬಿಲ್ಡಿಂಗ್ ಮೇಂಟೆನೆನ್ಸ್ ಮಾಡೋರು ಯಾರು? ರಸ್ತೆ ನೋಡೋರು ಯಾರು? ದಿನ ನಡೆದಾಡ್ತೀವಿ ಅಲ್ಲಿ. ಇಂಥ ಬುದ್ಧಿಹೀನ ಕೆಲಸವನ್ನು ಸರ್ಕಾರ ಕೆಲವು ಸಲ ಮಾಡುತ್ತೆ. ಹೀಗಾಗಿ ನಾವು ಸಂಘಟಿತವಾಗಿ ಎಜುಕೇಶನ್ ಇದ್ರೆ ಮಾತ್ರ ಆಗೋದು ಇದು ಅನ್ನೋದು. ಇನ್ನು ಕಿಸಾನ್ ಸಂಘದ ಬಗ್ಗೆ ಹೇಳಿದ್ರು ಅವರು, 1979ರಿಂದ ಕಿಸಾನ್ ಸಂಘ ನಡೀತಾ ಇದೆ. 48 ವರ್ಷಗಳಿಂದ 73,000 ಗ್ರಾಮಗಳಿದ್ದೀವಿ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳು, ತಾಲೂಕುಗಳು, ಗ್ರಾಮದಲ್ಲಿ ಕಿಸಾನ್ ಸಂಘ ಇದೆ. 73ನೇ ಇಸ್ವಿಲೇ ಕಿಸಾನ್ ಸಂಘದ ಕೆಲಸ ಶುರುವಾಯಿತು ದೇಶಾದ್ಯಂತ. ದತ್ತೋಪಂತ್ ठेंगड़ी ಅವರು ನಮ್ಮ ಸಂಸ್ಥಾಪಕರು. ಅವರು ಇಲ್ಲಿ ಮಂಗಳೂರು ಹತ್ರ, ಪುತ್ತೂರು ಹತ್ರ ಒಂದು ಜಮೀನು ಈ ನೀರಾವರಿ ಅಣೆಕಟ್ಟು ಕಟ್ಟಕ್ಕೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ರು. ದತ್ತೋಪಂತ್ ठेंगड़ी ಒಂದು ಸ್ಟೇಟ್ಮೆಂಟ್ಗೆ ಏನು ಹೋರಾಟ ಮಾಡಲೇ ಇಲ್ಲ, ಸ್ಟೇಟ್ಮೆಂಟ್ಗೆ ಅವರು ಕಿತ್ಕೊಂಡು ಹೋದ್ರು ಅದನ್ನ ಯೋಜನೆಯನ್ನ. ಸೊ ಇಂಥ ಒಂದು ಸಂಘಟನೆ ದೇಶಾದ್ಯಂತ ನಡೀತಾ ಇದೆ. ಯಾವುದೇ ಪಾರ್ಟಿ ಬರಲಿ, ಯಾವುದೇ ಪಕ್ಷ ಬರಲಿ, ಕಿಸಾನ್ ಸಂಘ ರೈತರ ಪರವಾಗಿರ್ಬೇಕು, ರೈತರ ಪರವಾಗಿಯೇ ಮಾಡೋದು ನಾವು. ಅದಕ್ಕೋಸ್ಕರ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನ್ ಮಾಡಬೇಕು? ಮೆಂಬರ್ಶಿಪ್ ಆಗ್ಬೇಕು. ಲಕ್ಷಗಟ್ಟಲೆ ಮೆಂಬರ್ಶಿಪ್ ಆಗ್ಬೇಕು. ಈ ವರ್ಷ ಆದ್ರೂ ನಾವು ಎಲ್ಲಿಕ್ಕಿದ್ದಾರೆ ದೇಶದಲ್ಲಿ 1 ಲಕ್ಷ ಗ್ರಾಮ. ನಮ್ಮ ಪ್ರಾಂತದಲ್ಲಿ ಎಷ್ಟು ಲಕ್ಷ? ಇದು 5 ಲಕ್ಷ ದಾಟಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ ದೊಡ್ಡವರೆಲ್ಲ. ಅದನ್ನ ಮಾಡೋಣ, ಪ್ರಯತ್ನ ಮಾಡೋಣ. ಮಲ್ಕೊಳ್ಳಂಗಿಲ್ಲ. ಆಗ್ಬೋದಾ?
ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೊರೆಸ್ವಾಮಿ ಮಾದಯ್ಯ. ನಾನು BAREC ಮೆಂಬರ್. ಇವತ್ತಿನ ಕೊನೆಯ ಕಾರ್ಯಕ್ರಮ ಧನ್ಯವಾದ ಅರ್ಪಣೆ. ಇವತ್ತಿನ ಒಂದು ಮುಖ್ಯವಾದ ವಿಷಯ ಅಂದರೆ ತಮ್ಮೆಲ್ಲರಿಗೂ ಹೆಚ್ಚಿನ ರೈತರಿಗೆ ಮುಖ್ಯವಾಗಿ ಸಂಬಂಧಪಟ್ಟದ್ದು ಕೃಷಿ ಭೂಮಿಯಿಂದ ಸ್ವಾಧೀನದಿಂದ ಉಪಯೋಗ ಇದೆಯಾ ತೊಂದರೆ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ತಾವೆಲ್ಲರೂ ತುಂಬ ಆಸಕ್ತಿಯಿಂದ ತುಂಬ ದೂರದ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಇದರಲ್ಲಿ ಭಾಗವಹಿಸಿ ತುಂಬ ಅರ್ಥಪೂರ್ಣವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ತುಂಬ ಸಹಕಾರ ನೀಡಿದಿರಿ. ಈ ಕಾರ್ಯಕ್ರಮಕ್ಕೆ ನಮ್ಮ BAREC ಪ್ರಮೋದ್ ಚೌಧರಿ ಅವರ ಅಧ್ಯಕ್ಷರು ನವದೆಹಲಿಯಿಂದ ಬಂದು ಇಲ್ಲಿ ಕೊನೆಯ ತನಕ ಇಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ತಮಗೆಲ್ಲ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಇದರ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರು ಅನಂತ ಧನ್ಯವಾದಗಳು. ಹಾಗೂ ಇದೇ ರೀತಿ ನಮ್ಮ ಅಖಿಲ ಭಾರತದ ಭಾರತೀಯ ಕಿಸಾನ ಸಂಘದ ಅಧ್ಯಕ್ಷರಾದ ಸಾಯಿ ರೆಡ್ಡಿ ಅವರು ಸಹಿತ ನವದೆಹಲಿಯಿಂದ ಬಂದು ಇವತ್ತು ಇಡೀ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಅತ್ಯಮೂಲ್ಯವಾದ ಸಲಹೆಗಳನ್ನು ಕೊಟ್ಟು ಸಾವಧಾನದಿಂದ ಇಲ್ಲಿ ಕುಳಿತು ಎಲ್ಲ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅದಕ್ಕೂ ಕೂಡ ನಾನು ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಪ್ರದೇಶದ ಅಧ್ಯಕ್ಷರಾದ ಕೋಕರೆ ಅವರು ಇಲ್ಲೇ ಉಪಸ್ಥಿತರಿದ್ದಾರೆ. ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಯಶಸ್ಸಿಗೆ ಬಹು ಕಾರಣಭೂತರಾಗಿದ್ದಾರೆ. ಅವರಿಗೂ ಸಹ ನಾನು ನನ್ನ ಅನಂತ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಡಾಕ್ಟರ್ ವಿಷ್ಣು ಹೆಗಡೆ ಹೈಕೋರ್ಟ್ ವಕೀಲರು, ಇವರು ತಮಗೆಲ್ಲರಿಗೂ ಮುಖ್ಯವಾಗಿ ತುಂಬ ಅವ್ರದ್ದು ಇದಕ್ಕೆ ಬಹಳ ರಿಲೆವೆಂಟ್ ಅಂತ ಅನ್ವಯಿಸುತ್ತೆ. ಯಾಕೆಂದ್ರೆ ಕಾನೂನಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಹೇಳ್ಬೇಕಂದ್ರೆ ಇನ್ನೂ ಸಮಯ ಬೇಕಾಗಿತ್ತು. ತಮ್ಮಗಳಿಗೂ ಅದ್ರ ಬಗ್ಗೆ ಚರ್ಚೆಗೆ ತುಂಬ ಆಸಕ್ತಿ ವಹಿಸಿದ್ದೀರಿ. ಅವರು ಸಹಿತ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಬಂದು ತಮ್ಮ ಇದನ್ನ ಅಮೂಲ್ಯವಾದ ಸಲಹೆಯನ್ನು ತಮಗೆಲ್ಲ ಕೊಟ್ಟಿದ್ದಾರೆ. ಮುಂದೆನೂ ಅವರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ನಮ್ಮ BARC ಮತ್ತು BKS ಮತ್ತೆ ನನ್ನ ವೈಯಕ್ತಿಕವಾಗಿ ನನ್ನ ಅನಂತ ಧನ್ಯವಾದಗಳನ್ನ. ಮತ್ತೆ ಇದೇ ರೀತಿ ಅರಣಿಕುಮಾರ್ ಇವರು ಸಹಿತ ನಮ್ಮ ಇಲ್ಲಿ ಗಂಟ ಭಾಗವಹಿಸಿದ್ದಾರೆ. ಅವರು GKVKಯಲ್ಲಿ ನಿವೃತ್ತ ಪ್ರಾಧ್ಯಾಪಕರು. ಅವರು ಸಹಿತ ತುಂಬ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹಿತ ನಾನು ನಮ್ಮ BAREC ಮತ್ತು BKS ಮತ್ತು ನನ್ನ ವೈಯಕ್ತಿಕವಾಗಿ ನನ್ನ ಅನಂತ ಧನ್ಯವಾದಗಳನ್ನು ತಪ್ಪಿಸ್ತೇನೆ. ಮತ್ತು ಇದೇ ರೀತಿ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ಇಲ್ಲದೇ ಇದ್ದರೆ ಸಾಧ್ಯ ಆಗೋದಿಲ್ಲ. ತಾವೆಲ್ಲರೂ ಬಂದು ನಿಮ್ಮ ಕೃಷಿ ಚಟುವಟಿಕೆಗಳನ್ನು ಸಹಿತ ಬದಿಗೊತ್ತಿ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇದರಲ್ಲಿ ಭಾಗವಹಿಸಿಕೊಂಡು ಇದರ ಸದುಪಯೋಗ ಪಡ್ಕೊಂಡಿದ್ದೀರಿ. ಇದೇ ರೀತಿ ಇದನ್ನ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಕೆಲವು ಪ್ರಶ್ನೆಗಳನ್ನು ನೀವು ಇಲ್ಲಿ ಮುಂದಿಟ್ಟಿದ್ದೀರಿ. ಅದನ್ನು ನಮ್ಮ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕಿಸಾನ್ ಸಂಘ ಮತ್ತು ಈ ರೀತಿ ಎಲ್ಲ ನಮ್ಮ ಇದರ ಜೊತೆ ಅವರ ಸಂಪರ್ಕದಲ್ಲಿ ಇದ್ದುಕೊಂಡು ನೀವು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತ ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತೀರಿ. ಮತ್ತು ಇದಕ್ಕೆಲ್ಲ ಭಾಗವಹಿಸಿ ಇದನ್ನು ಹಾಗೆ ನಮ್ಮ ಸುಮಂಗಲ ಸಮನ್ವಯ ಟ್ರಸ್ಟ್ ಇವರು ಸಹಿತ ಈ ರೀತಿ ಕಾರ್ಯಕ್ರಮಗಳಲ್ಲಿ ನಮ್ಮ BARC ಜೊತೆಗೂ ಇದ್ದಾರೆ. ಮತ್ತು ಎಲ್ಲ ಇದರಲ್ಲಿ ಭಾಗವಹಿಸಿ ತುಂಬ ಇದರ ಬಗ್ಗೆ ಮಾಹಿತಿ ಕೊಡೋದು ಈ ರೀತಿ ಎಲ್ಲ ಒಂದು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ನಮ್ಮ BAREC ಮತ್ತು BKS ಹಾಗೂ ನನ್ನ ವೈಯಕ್ತಿಕವಾಗಿ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಇಲ್ಲೇ ನೆರೆದಿರತಕ್ಕಂಥ ಇತರೆ ವರ್ಗದವರಿಗೂ ಮತ್ತು ಪ್ರೆಸ್ನವರಿಗೂ ಮತ್ತು ತಮ್ಮ ಇನ್ಯಾರಾದರೂ ಸಹ ಇದ್ದ ಎಲ್ಲ ವ್ಯಕ್ತಿಗಳಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ. ನಮಸ್ತೆ, ನನ್ನ ಹೆಸರು
ಡಾಕ್ಟರ್ ಕೆ ಮರಣಿಕುಮಾರ್ ಅಂತೇಳಿ ನಿವೃತ್ತ ಪ್ರಾಧ್ಯಾಪಕರು ಮತ್ತು ನಿವೃತ್ತ ವಿಶೇಷ ಅಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ. ಈ ದಿನ ಯಾವುದೇ ಭೂಮಿಯನ್ನು ಪಡೆದು ಬೇರೆ ಉದ್ದೇಶಕ್ಕೆ, ವ್ಯವಸಾಯೇತರ ಉದ್ದೇಶಕ್ಕೆ ಬಳಸಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ. ಕಾರಣ ಏನಂದರೆ 2050ಕ್ಕೆ ನಮ್ಮ ಜನಸಂಖ್ಯೆ ಸುಮಾರು 190 ಕೋಟಿ ಆಗುವ ಸಂಭವವಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಂಡು ಇತರ ಉದ್ದೇಶಕ್ಕೆ ಬಳಸುವುದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಈಗಾಗಲೇ ಭೂಮಿಯನ್ನು ಬಳಸುವ ಮೊದಲು ಅದರ ಉದ್ದೇಶ ಏನಕ್ಕೆ, ಯಾವ ಉದ್ದೇಶಕ್ಕೆ ನಾವು ಭೂಮಿಯನ್ನು ಅಕ್ವಿಷನ್ ಮಾಡ್ತಾ ಇದ್ದೀವಿ, ಅಕ್ವಿಷನ್ ಆದಂಥ ಭೂಮಿ ಯಾವ ರೀತಿ ಅದನ್ನು ನಾವು ಬಳಸ್ಕೋಬೇಕು, ಮತ್ತು ಅವಶ್ಯಕತೆ ಏನಿದೆ, ಅಷ್ಟು ಭೂಮಿ ಅವಶ್ಯಕತೆ ಏನಿದೆ, ಮತ್ತು ಈಗಾಗಲೇ ಅದಕ್ಕೆ ಬೇಕಾದಂಥ ವಿಷಯಗಳು. ಸೊ ಉದಾಹರಣೆಗೆ ಯಾವುದೋ ಒಂದು ಕಾರ್ಖಾನೆ ಮಾಡುವಾಗ ಕಾರ್ಖಾನೆಗೆ ಎಷ್ಟು ಜಮೀನು ಬೇಕಾಗುತ್ತೆ ಆ ಉದ್ದೇಶ, ಮತ್ತು ಈಗಾಗಲೇ ಮಾಡಿದಂಥ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳೇನಿದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವಂಥ ಕಾರ್ಖಾನೆಗಳೆಷ್ಟು, ನಿರ್ವಹಿಸದೇ ಇರುವಂಥ ಖಾಲಿ ಜಾಗ ಬಿಟ್ಟಿರುವಂಥ ನಿವೇಶನ ಅಲ್ಲಿ ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗಾಗಿ ಫಲವತ್ತಾದ ಭೂಮಿಯನ್ನು ನಾವು ಉಳಿಸ್ಕೊಂಡಾಗ ಮುಂದೆ ಆಹಾರ ಭದ್ರತೆ, ಇಂಧನ ಭದ್ರತೆ ಮತ್ತು ಪಶು ಆಹಾರಗಳ ಭದ್ರತೆಗೆ ಮತ್ತು ಅಲ್ಲಿರುವಂಥ ಪಕ್ಷಿ ಪ್ರಾಣಿಗಳ ಜೈವಿಕ ವೈವಿಧ್ಯತೆ ಬಹಳಷ್ಟು ಕಷ್ಟ ಆಗ್ತದೆ. ಅವನ್ನೆಲ್ಲ ಆ ಹಿನ್ನೆಲೆಯಲ್ಲಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ಮೊದಲು ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು. ಅದಕ್ಕೆ ಅವಶ್ಯಕವಾದಂಥ ಭೂಮಿಯನ್ನು ಎಷ್ಟು ಬೇಕು ಅಷ್ಟನ್ನು ಮಾಡಬೇಕಾಗ್ತದೆ. ಮತ್ತು ಏನು ಇದನ್ನು ಪರಿಗಣಿಸಿ ಆದಷ್ಟು ಫಲವತ್ತಾದ ಭೂಮಿಯನ್ನು ಮತ್ತು ನೀರಾವರಿ ಸೌಲಭ್ಯ ಹೊಂದಿರುವಂಥ ಉತ್ತಮವಾದ ಜಮೀನನ್ನು ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸಬಾರದು, ವ್ಯವಸಾಯೇತರ ಉದ್ದೇಶಕ್ಕೆ ಬಳಸಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರಪಂಚ ಪರ್ಯಟನೆ.